ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಮೊಬೈಲ್ ಮುಖಾಂತರನೇ ನೀವು ಆಯುಷ್ಮಾನ್ ಕಾರ್ಡ್ ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಾ ಅಂತ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಂಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ, ಫಸ್ಟು ನೀವು ಆಯುಷ್ಮಾನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಈಗ ಆಯುಷ್ಮಾನ್ ಕಾರ್ಡ್ನ ಪಡ್ಕೊಂಡಿಲ್ಲ ಅಂದರೆ ಅಪ್ಲೈ ಮಾಡಿಲ್ಲ ಅಂತಂದರೆ ಹಿಂದೆ ವಿಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಈಗ ಆಯುಷ್ಮಾನ್ ಆ್ಯಪ್ನ ಓಪನ್ ಮಾಡ್ಕೊಂಡ ನಂತರ ಮುಂದೆ ನೋಡ್ಕೋಬೋದು, ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಲಾಗಿನ್ ಆ್ಯಸ್ ಮತ್ತು ಇಲ್ಲಿ ಬೆನಿಫಿಷರಿ ಆಪರೇಟರ್ ಅಂತ ಬರುತ್ತೆ, ಈ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ನೋಡ್ಕೊಳ್ಳಿ ಮೊಬೈಲ್ ನಂಬರ್ ಅಂತ ಕಾಣಿಸ್ತಿದೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ, ಕರೆಕ್ಟಾಗಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. 2 ಸತಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ಕರೆಕ್ಟಾಗಿ ನೀವು ಎಂಟರ್ ಮಾಡಿ. OTPನ ನೀವು ಕರೆಕ್ಟಾಗಿ ಎಂಟರ್ ಮಾಡಿದ ನಂತರ ಕೆಳಗಡೆ ಇಲ್ಲಿ ನೋಡ್ಕೊಳ್ಳಿ ಒಂದು ಕ್ಯಾಪ್ಚನು ಇಲ್ಲಿ ಶೋ ಆಗ್ತಿದೆ, ಅದನ್ನು ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಎಂಟರ್ ಮಾಡಿದ ನಂತರನೇ ಮುಂದಿನ ಪೇಜ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡ್ಕೊಳ್ಳಿ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬಂತು, ಸ್ವಲ್ಪ ವೇಟ್ ಮಾಡಿ, ಈಗ ಓಪನ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡ್ಕೊಳ್ಳಿ ಈಗ ಓಪನ್ ಆಯಿತು. ಇಲ್ಲಿ ಸರ್ಚ್ ಫಾರ್ ಬೆನಿಫಿಷರಿ ಅಂತ ಬಂತು. ಈಗ ಮೇಲೆ ಇಲ್ಲಿ ಸ್ಕ್ಯಾಮ್ಸು, ಸ್ಟೇಟು, ಸಬ್ ಸ್ಕ್ಯಾಮು, ಸರ್ಚ್ ಬೈ ಮತ್ತು ಡಿಸ್ಟಿಕ್ ಅಂತಲೂ ಶೋ ಆಗ್ತಿದೆ. ಇಲ್ಲಿ ಸ್ಕ್ಯಾಮ್ ಅಂತ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ PMJY ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ರಾಜ್ಯದವರು ಅಂತ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ವೇಟ್ ಮಾಡಿ, ಇದನ್ನು ಲೋಡಿಂಗ್ ತಗೊಳುತ್ತೆ. ಈಗ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತಲೂ ಬರುತ್ತೆ. ನಂತರ ಇಲ್ಲಿ ಸಬ್ ಸ್ಕ್ಯಾಮ್ ಅಂತ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕುಟುಂಬ ಅಂತ ಕಾಣಿಸ್ತಿದೆ ಅಲ್ವಾ, KUTUMB, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬೈ ಅಂತ ಬರುತ್ತೆ, ಇಲ್ಲಿ ನೀವು ಫ್ಯಾಮಿಲಿ ID ಕೊಡ್ತೀರಿ ಅಥವಾ ಆಧಾರ್ ನಂಬರ್ ಅಂತ ಕೊಡಿ. ನಂತರ ಇಲ್ಲಿ ಡಿಸ್ಟಿಕ್ ಅಂತ ಬರುತ್ತೆ, ನಿಮ್ಮ ಡಿಸ್ಟಿಕ್ನ ಯಾವುದಿದೆ, ನಿಮ್ಮ ಡಿಸ್ಟಿಕ್ ಅಂದರೆ ನಿಮ್ಮ ಜಿಲ್ಲೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಮುಂದಿನ ಪೇಜ್ ನಿಮಗೆ ಓಪನ್ ಆಗುತ್ತೆ. ಎಂಟರ್ ಮಾಡಿದ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, 2 ಸತಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮಾಡಿದ ನಂತರ ಸ್ವಲ್ಪ ವೇಟ್ ಮಾಡಿ. ಈಗ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತಲೂ ಬಂತು, ಇಲ್ಲಿ ನೋಡ್ಕೋಬೋದು. ಇಲ್ಲಿ ಕೆಳಗಡೆ ಹಂಗೆ ಬಂದರೆ ಡೌನ್ಲೋಡ್ ಕಾರ್ಡ್ ಅಂತಲೂ ಕಾಣಿಸ್ತಿದೆ, ಅವ್ರದ್ದು ಅಪ್ರೂವ್ಡ್ ಆಗಿದೆ ಆಲ್ರೆಡಿ. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈಗ ಇಲ್ಲಿ ಅಥೆಂಟಿಕೇಷನ್ ಅಂತ ಕೇಳುತ್ತೆ, ಇಲ್ಲಿ ನೀವು ಆಧಾರ್ನ ಚೂಸ್ ಮಾಡಿಕೊಂಡು ಮತ್ತೊಂದು ಸತಿ ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಕರೆಕ್ಟಾಗಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಕರೆಕ್ಟಾಗಿ ಎಂಟರ್ ಮಾಡಿದ ನಂತರ ವೆರಿಫೈ ಅಂತ ಬರುತ್ತೆ, ಈ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈಗ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡ್ಕೊಳ್ಳಿ ಇಲ್ಲಿ ಹಂಗೆ ಕೆಳಗಡೆ ಬಂದರೆ I am accept ಅಂತ ಬರುತ್ತೆ, ಇಲ್ಲಿ ಅಲ್ಲೋ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ವೇಟ್ ಮಾಡಿ. ಈಗ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತಲೇ ಬಂತು. ನಂತರ ಇಲ್ಲಿ 2 OTP ಬರುತ್ತೆ, ಒಂದು ಬೆನಿಫಿಷರಿ ಆಧಾರ್ OTP ಬರುತ್ತೆ, ಒಂದು ಮೊಬೈಲ್ಗೆ OTP ಬರುತ್ತೆ. ಇಲ್ಲಿ ಎರಡೂ ಕರೆಕ್ಟಾಗಿ ನೀವು ಎಂಟರ್ ಮಾಡಬೇಕಾಗುತ್ತೆ, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ನೀವು OTPನ ಕರೆಕ್ಟಾಗಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಈಗ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ತಂತಾನೇ ಅದು ಈಗ ಲೋಡ್ ಆಗುತ್ತೆ, ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಅಥೆಂಟಿಕೇಷನ್ ಯು ಹ್ಯಾವ್ ಸಕ್ಸಸ್ಫುಲ್ ಅಥೆಂಟಿಕೇಟೆಡ್ ಆ್ಯಸ್ ಫ್ಯಾಮಿಲಿ ಮೆಂಬರ್, ಪ್ರೊಸೀಡ್ ಟು ಕ್ರಿಯೇಟ್ ಕಾರ್ಡ್ಸ್ ಅಂತ ಬಂತು. ವೇಟ್ ಮಾಡಿ, ಈಗ ಓಪನ್ ಆಗುತ್ತೆ ಆ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಈಗ ಹೋಮ್ ಪೇಜು ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತಲೇ ಇಲ್ಲಿ ಶೋ ಆಗ್ತಿದೆ, ವೇಟ್ ಮಾಡಿ. ಅವ್ರ ನೇಮ್ನು ಇಲ್ಲಿ ಶೋ ಆಗ್ತು, ನೋಡ್ಕೊಳ್ಳಿ. ಕಾರ್ಡ್ ವ್ಯೂ ಅಂತ ಬರುತ್ತೆ, ಇಲ್ಲಿ ಅವ್ರ ನೇಮ್ ಮೇಲೆ ಇಲ್ಲಿ ನೋಡ್ಕೊಳ್ಳಿ ಬ್ಲೂ ಕಲರಲ್ಲಿ ಒಂದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಅವ್ರದ್ದು ಆಯುಷ್ಮಾನ್ ಕಾರ್ಡ್ನು ಇಲ್ಲಿ ಶೋ ಆಗುತ್ತೆ. ನಂತರ ಇಲ್ಲಿ ಡೌನ್ಲೋಡ್ ಇದೆ, ಪ್ರಿಂಟ್ ಇದೆ. ನೀವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮಾತ್ರ ಡೌನ್ಲೋಡ್ ಆಗುತ್ತೆ.
ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ PDF ಅಂತ ಕಾಣಿಸ್ತಿದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೈಲ್ ಮ್ಯಾನೇಜರ್ಗೆ ಕರ್ಕೊಂಡು ಹೋಗುತ್ತೆ. ನಂತರ ಸೇವ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.